ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಹೋಗ್ತಾ ಇರುವಂತಹ ಜಾತಿ ಗಣತಿ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಜಾತಿಯ ವೈಭವೀಕರಣ ಯಾಕೆ ಜೊತೆಗೆ ಕಾಂತರಾಜು ವರದಿ ಏನಾಯಿತು ಕುಮಾರ್ ಸರ್? ಮೂರು ಪ್ರಶ್ನೆಗಳು ಸರ್. ಭಾರತ ದೇಶದ ಗಣತಿಯಾಗಿ ಇದು ಬ್ರಿಟಿಷರ ಆಡಳಿತದ ಸಂದರ್ಭದಲ್ಲಿ 1931ರಲ್ಲಿ ಆದಂಥ ಗಣತಿ ಕೊನೆಯದಾಗಿ ಕೊನೆಯದಾಗಿ ನಮ್ಮ ಸಂವಿಧಾನ ಮತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇ ನಮ್ಮನ್ನು ಕಟ್ಟಾಕೊಂಡಿದ್ದೇವೆ ಕೆಲವು ವಿಚಾರಗಳಿಗೆ. ಯಾಕೆ ಅಂತಂದರೆ ಸಮಪಾಲು ಸಮಬಾಳು ಅನ್ನೋ ಆಲೋಚನೆ ಮತ್ತು ಸರ್ವಜನಾಂಗದ ಶಾಂತಿಯ ತೋಟವಾಗಿರಬೇಕು ಭಾರತ ದೇಶ ಅಂತೇಳಿ. ಜಾತ್ಯತೀತ ಅನ್ನೋ ಪದವನ್ನು, ಧರ್ಮಾತೀತ ಅನ್ನೋ ಪದವನ್ನು ನಾವು ಬಳಸಿದ್ದೇವೆ ನಮ್ಮ ಸಂವಿಧಾನದಲ್ಲಿ. ಆ ಚೌಕಟ್ಟಿನಡಿಯಲ್ಲಿ ಯೋಚನೆ ಮಾಡೋದಾದರೆ ಯಾವುದೇ ಕಾರಣಕ್ಕೂ ಜಾತಿಯ ಸಮೀಕ್ಷೆ ನಡೆಸಬಾರ್ದು ಅನ್ನೋದು ಇತ್ತು. ಕಳೆದ ಒಂದು 10 ವರ್ಷದಿಂದ ಬಜೆಟ್ಗಳನ್ನು ನೋಡ್ತಾ ಇದ್ದಾಗ ಇಡೀ ಭಾರತ ದೇಶದ ಎಲ್ಲ ವಿರೋಧ ಪಕ್ಷಗಳು ಅಥವಾ ಆಡಳಿತ ಪಕ್ಷಗಳು ಅಥವಾ ಸಂಘ ಸಂಸ್ಥೆಗಳು ಜನರು ರೇ ನಾನು ಈ ದೇಶದ ಪ್ರಜೆ, ನಾನು ಈ ರಾಜ್ಯದಲ್ಲಿದ್ದೇನೆ, ನಾವು ಇಷ್ಟು ಮಟ್ಟದಲ್ಲಿದ್ದೇವೆ, ಕೇಂದ್ರದಲ್ಲಿ ಬಜೆಟ್ ಆಗ್ತಿದೆ, ರಾಜ್ಯದಲ್ಲಿ ಬಜೆಟ್ ಆಗ್ತಿದೆ, ಈ ಬಜೆಟನ್ನು ಸಿದ್ಧ ಮಾಡೋರು ಕೇವಲ 2% ಇರೋ ಜನ ನಮ್ಮ ತಲೆ ಮೇಲೆ ಗೂಬೆ ಕೂರಿಸ್ತಿದ್ದಾರೆ. ನಮ್ಮ ತಲೆ ಮೇಲೆ ಅತ್ಯಂತ ವ್ಯವಸ್ಥಿತವಾದಂಥ ಲೆಟ್ ಡೌನ್ ಮಾಡುವಂಥ ಕೆಲಸ ಬಜೆಟ್ನಲ್ಲಿ ಆಗ್ತಿದೆ ಅಂತ ಹೇಳಿ ದೊಡ್ಡ ನಿಮಿಷ ಬಿಡಿ, ಒಂದು ನಿಮಿಷ ಪೂರ್ತಿ ಹೇಳ್ಬಿಡ್ತೀನಿ, ಆಮೇಲೆ ನಿಮ್ಮ ಮಾತು ಒಪ್ಕೋತೀನಿ. ನಾನು ಎರಡು ಹೇಳಿದೆ, ಕೇಂದ್ರ ಮತ್ತು ರಾಜ್ಯ ಮಾಡಿದ್ದಾರೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಎರಡು ಹೇಳಿದೆ ನಾನು ನಿಮ್ಮ ಹೇಳ್ಬೇಕಲ್ವಾ. ರಾಜ್ಯದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಈ 11 ವರ್ಷದಲ್ಲಿ ನಡೆದಂತ ಬಜೆಟ್ನ ಪ್ರಹಾರ ಭಾರತ ದೇಶದ ಪ್ರಜೆಗಳ ಮೇಲೆ ಈಗ 2% ಇರೋ ಜನ ನಮ್ಮ ಬಜೆಟ್ ಮಾಡ್ತಾರೆ ಅಂತ ಅನ್ನೋದಾದ್ರೆ ನಾವು ಯಾಕೆ ಇವ್ರ ತಲೆ ದಂಡ ಕೊಡಬೇಕು, ನಾವು ಇವ್ರ ಕೈ ಕೆಳಗಡೆ ಯಾಕಿರ್ಬೇಕು? ಜಾತಿ ಗಣತಿ ಆಗ್ಬೇಕು ಅಂತ ಇಡೀ ದೇಶದ ಎಲ್ಲಾ ಪಕ್ಷಗಳು ಮತ್ತೆ ಎಲ್ಲ ಸಂಘಟನೆಗಳು ಜನರು ಒಕ್ಕೊಲಿನಿಂದ ಕೂಗಿದಕ್ಕಾಗಿ ಮೊನ್ನೆ ಇದೆಲ್ಲೋ ದೊಡ್ಡ ಪ್ರಪಂಚ ಪೂರ್ತಿ ಹೇಳ್ಬಿಡ್ತೇನೆ. ಅತ್ರಾತ್ರವಾಗಿ ಒಂದು ಮಾರ್ಗಸೂಚಿಯನ್ನು ಹೊರಡಿಸಲಾರದೆ ಕುಮಾರ್ ಸರ್ 2027 ಮಾರ್ಚ್, ಇವತ್ತು 25, 2027 ಮಾರ್ಚ್ಗೆ ನಾವು ಗಣತಿ ಮಾಡ್ತೀವಿ ಅಂತ ಇನ್ನೊಂದು ವರ್ಷ ಕುಮಾರ್ ಸರ್ ಬಿದ್ದೋಗುತ್ತೆ ಅಂತ ಗೊತ್ತಿದೆ. ಜನರಿಗೆ ಮೂಗಿನ ತುದಿಗೆ ತುಪ್ಪ ಸವರುವಂತ ಬಿಜೆಪಿಯವರು ಹೇಳಿಕೆ ಆಯ್ತಾ? ಗೋವಿಂದರಾಜ್ ಸರ್ ಇವತ್ತಿನ ಬಗ್ಗೆ ಮಾತಾಡೋಣ. ಗೋವಿಂದರಾಜ್ ಸರ್ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಬೆಲೆ ಏರಿಕೆ ವಿಚಾರ ಬೇಡ ಈಗ. ಕುಮಾರ್ ಸರ್ ಸ್ಪಷ್ಟವಾಗಿದೆ. ಒಂದು ನಿಮಿಷ ಗೋವಿಂದರಾಜ್ ಸರ್ ಆಯ್ತು. ಗೋವಿಂದರಾಜ್ ಸರ್ ಒಂದು ನಿಮಿಷ ಚರ್ಚೆ ಮಾಡಕ್ಕೆ ಆಯ್ತು ಓಕೆ ಓಕೆ ಕುಮಾರ್ ಸರ್ ಕೇಳಿ ಬಿಜೆಪಿ ಅವರು ನೀವು ಒಂದು ವರ್ಗದ ಓಲೈಕೆಯ ಪಕ್ಷ. ಆಯ್ತು ಕುಮಾರ್ ಬಿಜೆಪಿ ಅವರು ಒಂದು ವರ್ಗದ ಓಲೈಕೆಯ ಪಕ್ಷ. ನಾವು ಆ ತರ ಆಲೋಚನೆ ಇಲ್ಲ, ನಾವು ಸಮಪಾಲು ಸಮಬಾಳು. ಆಯ್ತು ಕುಮಾರ್ ಸರ್, ನಾ ಇವತ್ತಿನ ವಿಚಾರಕ್ಕೆ ಬಂದೆ. ಓಲೈಕೆ ಮಾಡೋದಕ್ಕೆ ಸೆಂಟ್ರದಲ್ಲಿ ಅವ್ರ ಕಿತ್ ಹಾಕಿದೀವಿ, ರಾಜ್ಯದಲ್ಲಿ ಇವ್ರನ್ನ ಕಳಿಸಿದೀವಿ. ನೀವು ಹಿಂಗೆ ಮಾಡ್ತಾ ಇದ್ರೆ ಸದ್ಯ ಇಬ್ಬರು ಕಳಿಸ್ಬಿಡ್ತಾರೆ. ಕುಮಾರ್ ಸರ್ ನೀವು ಎಲ್ಲಿಂದ ಎಲ್ಲಿಗೋ ಹೋಗೋದು ಬೇಡ. 3 ಪ್ರಶ್ನೆಗಳು ಬಂದಿತ್ತು. ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಈ ಜಾತಿ ಗಣತಿ ಒಂದು, ಅದಾದ ನಂತರ ಜಾತಿಯ ವೈಭವೀಕರಣ ಯಾಕೆ ಅನ್ನೋದು 2ನೇ ಪ್ರಶ್ನೆ. ಇದರ ಜೊತೆಗೆ ಕಾಂತರಾಜು ವರದಿ ಏನಾಯ್ತು? ಕಾಂತರಾಜು ವರದಿ ಏನಾಯ್ತು? ಕಾಂತರಾಜು ಅವರ ವರದಿಯನ್ನ ಪಕ್ಕಕ್ಕಿಟ್ಟು ಬಿಜೆಪಿ ಸರ್ಕಾರವೇ ಹೆಗಡೆ ಅವರನ್ನ ನೇಮಕ ಮಾಡಿ, ಜಯಪ್ರಕಾಶ್ ಹೆಗಡೆ ಅವರನ್ನ ನೇಮಕ ಮಾಡಿ ಹೊಸದು ನಮ್ಗೆ ಕೊಡಿ ಅಂತ ಹೇಳಿ ಮಾಡಿದವ್ರು ಅವರೇ. ಅವ್ರು ತಗೊಂಬಂದು ಕೊಟ್ರೆ ಕುಮಾರಸ್ವಾಮಿ ಅವರು ಸ್ವೀಕಾರ ಮಾಡಲ್ಲ ಅಂತಾರೆ, ಯಡಿಯೂರಪ್ಪನೂ ಸ್ವೀಕಾರ ಮಾಡಲ್ಲ ಅಂತಾರೆ, ಆ ಕಡೆ ಬೊಮ್ಮಾಯಿ ಸ್ವೀಕಾರ ಮಾಡಲ್ಲ ಅಂತಾರೆ. ಆಯ್ತಪ್ಪ ನಾವು ಸರ್ಕಾರ ಹೊಸದಾಗಿ ಬಂದಿದ್ದೀವಿ, ನಾವು ಸ್ವೀಕಾರ ಮಾಡ್ತೀವಿ ಅಂತಂದ್ರೆ ಕುಡ್ದು ಹಾಕ್ಬಾರ್ದು ಇದು ಅಲ್ಲಿ ಲೋಪ ಆಗ್ಬಿಟ್ಟಿದೆ, ಇದು ಹಂಗಾಗ್ಬಿಟ್ಟಿದೆ, ಹಿಂದಾಗ್ಬಿಟ್ಟಿದೆ.
ಇಲ್ಲದೆ ಇರೋ ತಕರಾರೆಲ್ಲ ತೆಗೆದ್ರು. ಓಕೆ ಆಯ್ತು, ಅದು ಅದ್ರ ನೋಡಿ. ಅದ್ರ ಅದು ಕಥೆ ಸಿದ್ದರಾಮಯ್ಯ ಮುಗೀತು. ಅದು ಮೂಲಕ ಆಯ್ತು ಈಗ. ಹೊಸದು ಮಾಡ್ಬೇಕು ಅಂತ ಕ್ಯಾಬಿನೆಟ್ ಇವರೇ ತರ್ಸ್ಕೊಂಡಿದ್ರಲ್ವೇ? ಒಂದು ನಿಮಿಷ ಇರಿಯಪ್ಪ. ಕ್ಯಾಬಿನೆಟ್ ತರ್ಸ್ಕೊಂಡಿದ್ರಲ್ವೇ? ಹಾಕಿದ್ರೆ ನೀವ್ ಯಾಕೆ ತಕರಾರು ತೆಗೆದ್ರಿ? ಸುರ್ಜೇವಾಲ ಡೆಲ್ಲಿ ಬಿಜೆಪಿ ಕುತ್ಕೊಂಡು ಅವ್ರು ಯಾಕೆ cancel ತಕರಾರು ಮಾಡಿದ್ರಲ್ಲ? ತೆಗೆದ್ರಿ? ಜೆಡಿಎಸ್ ನವ್ರು ಯಾಕೆ ತಕರಾರು ಸುರ್ಜೇವಾಲ ತೆಗೆದ್ರಿ? ಆಯ್ತು ಆಯ್ತು, ಡೆಲ್ಲಿ ಜನರ ಕುತ್ಕೊಂಡು ಪದ್ಧತಿ cancel ಇದೆ. ಜನರಿಗೆ ಮೋಸ ಆಯ್ತು, ಮಾಡ್ಬಿಟ್ರೆ ಕುಮಾರ್ ಪೋಲ್ ಸರ್. ಆಗೋಯ್ತು, ದುಡ್ಡೆಲ್ಲ ಆಯ್ತು, ಹೋಗೋದು. ಹೌದು, ಅವೈಜ್ಞಾನಿಕನೇ ಯಾಕೆ ಅದು. ತಕರಾರು ತೆಗೆದ್ರಿ? ಆಯ್ತು. ಮೆಂಬರ್ ಸೆಕ್ರೆಟರಿ ಸೈನ್ ಇರಲಿಲ್ಲ, ಅವೈಜ್ಞಾನಿಕ ಅಲ್ವಾ ಅದು? ನೋಡಿಪ್ಪ, ಓಕೆ. ಒಲ್ಲದ ಆಯ್ತು, ಮನಸ್ಸಿನವ್ರಿಗೆ ಓಕೆ, ಆಯ್ತು ಸರ್. ಮೊಸರಲ್ಲೂ ಕುಮಾರ್ ಸರ್, ಕಲ್ಲು. ಆಯ್ತು, clear ಆಯ್ತು ನಿಮ್ಗೆ ಬಿಡಿ. ಬಿಜೆಪಿ ಅವ್ರಿಗೆ ಆಯ್ತು, ಕುಮಾರ್ ಜೆಡಿಎಸ್ ಸರ್. ಅವ್ರಿಗೆ ಗೊತ್ತಿದೆ ನಮ್ಗೆ ನೀವು ನೀವು ಏನು ಜಾತಿಗಳು ಮಾಡ್ತೀರಿ ಬೆಂಕಿ ಅಂತ. ಹಾಕಿ ಸ್ಟಾರ್ಟ್ ಮಾಡಿದ್ರೆ ಅದು ಗೊತ್ತಾಗ್ತಾ ಇದೆ ಅದು ಜನಕ್ಕೆ ಅದು ತಾನೇ. ಬಿಡಿ, ಅವ್ರು ವಿರೋಧ ಅದು- ಮಾಡಿದ್ದಕ್ಕೆ ಅದನ್ನ- ನೀವು ಬೇಡ ಅಂತ ಹೇಳಿದ್ರಾ? ಬೇಡ. ಬೇಡ ಅಂತ ಅವ್ರು ವಿರೋಧ ಹೌದಲ್ವಾ? ಮಾಡಿದ್ದಕ್ಕೆ ಹೌದಲ್ವಾ? ಅವ್ರ ವಿರೋಧಕ್ಕೆ ಹೌದಲ್ವಾ? ಅವ್ರು ಸಾಕಷ್ಟು ವಿರೋಧ ಮಾಡ್ತಾರೆ, ಎಲ್ಲದಕ್ಕೂ ಬೇಡ ಬೇಡ ಅಂತ ಸುಮ್ಮನೆ ಆಗ್ತೀರಾ ನೀವು? ಹೌದಲ್ವಾ? ಅಲ್ಲ, ಅವ್ರು ಇದು ಎಲ್ಲಾ ನಾವು ವಿಚಾರನೂ ಒಪ್ಪಕ್ಕೆ ವಿರೋಧ ಸಾಧ್ಯ ಇಲ್ಲ. ಮಾಡ್ತಾರೆ. ನೀವ್ ಹಂಗ್ ಮಾಡಿದ್ರಿ, ನೀವ್ ಏನೇನ್ ಪದಗಳು ಬಳಸಿದಾರೆ ಆಯ್ತು, ತಗೊಳ್ಳಿ. ಮುಂದೆ ಬನ್ನಿ. ಆಯ್ತು, ಈಗ ಆಯ್ತು. ಯಾವ್ಯಾವ ನಾಯಕ ಆಯ್ತು ಏನೇನ್ ಪದ ಸರ್. ಬಳಸ್ದ ಅಂತ. ಆಯ್ತು, ಈಗ ಬೇಡ ಅದೆಲ್ಲ. ಸಿಸ್ಟಮ್ಯಾಟಿಕ್ ಆಗಿ ನೋಡಿ, ಒಂದು ತರಬೇತಿ ರಾಜ್ಯದಲ್ಲಿರುವ ಕೊಡೆಯಿದೆ, ಜನಸಂಖ್ಯೆ ಅವೈಜ್ಞಾನಿಕವಾಗಿ ಒಂದು ಸಮೀಕ್ಷೆ ಆಗ್ತಾ ಇದೆ, ರಾಜ್ಯದಲ್ಲಿರುವ ಅದ್ರ ಬಗ್ಗೆ ಜನಸಂಖ್ಯೆಯ ಆಧಾರದ ಮೇಲೆ ಆಯ್ತು. ಅವರ ಸಮುದಾಯದ ಲೆಕ್ಕಾಚಾರದ ಮೇಲೆ ಮತ್ತು ತಮ್ಮ ಆರ್ಥಿಕ ಮತ್ತು ಶೈಕ್ಷಣಿಕ ಮತ್ತೆ ಏನೋ ಸಾಮಾಜಿಕ ವ್ಯವಸ್ಥೆ ಅಡಿಯಲ್ಲಿ ಓಕೆ. ತಮ್ಮ ಪರಿಸ್ಥಿತಿ ಏನಿದೆ, ಯಾವ್ಯಾವ ಸಮುದಾಯದವ್ರದ್ದು ಎಷ್ಟೆಷ್ಟು ಪರಿಸ್ಥಿತಿ ಏನೇನಿದೆ ಅಂತೇಳಿ ಬಜೆಟ್ ನಲ್ಲಿ ಅವ್ರು ಕೊಡಬೇಕಾಗಿರೋ ಪಾಲನ್ನು ಕೊಡೋದಕ್ಕೆ ಲೆಕ್ಕಾಚಾರ ಮುಖ್ಯನೋ ಅಲ್ವಾ, ಸರ್ವೆ ಮುಖ್ಯನೋ ಅಲ್ವಾ? ಅದಕ್ಕೆ ಜಾತಿ ಗಣತಿ ಹಾಕ್ಬೇಕು ಮತ್ತು ಅನ್ನೋ ಸಮೀಕ್ಷೆ ಪ್ರಶ್ನೆ. ಅನ್ನೋದು ಆಯ್ತು, ಎರಡು ಪದ ಶಿಷ್ಟಾಚಾರ ಸರ್ ಪ್ರಶ್ನೆ ಎತ್ತಿದ್ರು ಅಮೃತ ಆಗ್ಲೇ. ಭಾಷೆ ಜಾತಿ ಸಂಸ್ಕೃತದ್ದು. ಯಾಕೆ? ನಾವು ಜಾತಿ ಅದನ್ನ ಯಾಕೆ? ಬಳಸ್ಬಿಟ್ಟಿದ್ರೆ ಆಯ್ತು ಕುಮಾರ್ ಸರ್, ನಾನು ಈ ಅವ್ರ ಪ್ರಶ್ನೆ ಲೆಕ್ಕಾಚಾರ ಕೇಳಿದ್ರು. ಮತ್ತೆ ಸರ್ವೇದು ಅವ್ರದೊಂದು ಪ್ರಶ್ನೆ ಇತ್ತಪ್ಪ, ಅವ್ರದೊಂದು ಪ್ರಶ್ನೆ ಜಾತಿ- ಇತ್ತು. ಜಾತಿ ಜಾತಿ ಯಾಕೆ? ಯಾಕೆ ಕೇಳ್ತಾ ಇದ್ರ ನೀವು? ಸರ್, ಈಗ ಗಣತಿ ಮಾಡ್ತೀವಿ ಸರ್, ಅದರಲ್ಲಿ ಅದೇ ಪ್ರಮುಖ ಅಲ್ಲ ಸರ್, ಯಾವುದೇ ಕಾರಣಕ್ಕೆ ಅದು ಪ್ರಮುಖ ಅಲ್ಲ. ನೀವು ಯಾವ ಸಮಾಜ ಅಂತ ಗೊತ್ತಾದರೆ ಈ ಸಮಾಜದವರು ಆರ್ಥಿಕವಾಗಿ ಇಷ್ಟರಲ್ಲಿದ್ದಾರೆ, ಶೈಕ್ಷಣಿಕವಾಗಿ ಈ ಲೆಕ್ಕದಲ್ಲಿದ್ದಾರೆ, ಸಾಮಾಜಿಕವಾಗಿ ಈ ಲೆಕ್ಕದಲ್ಲಿದ್ದಾರೆ ಅಂತ ಗೊತ್ತಾದರೆ ತಾನೇ ಸರ್ ಕಾರ್ಯಕ್ರಮಗಳು ರೂಪಣೆ ಮಾಡೋಕ್ಕಾಗೋದು. ಬಜೆಟಲ್ಲಿ ಇವರು ಹೇಳ್ತಿದ್ದಾರೆ ಜಾತಿ ಗಣತಿ ಮಾಡ್ತೀವಿ ಯಾವಾಗ 2027 ಮಾರ್ಚು, ಈಗ 25ರಲ್ಲಿ ಆಯ್ತು, ಉತ್ತರ ಸಿಗ್ತಾ ಆಯ್ತು. ಗೋವಿಂದರಾಜ್ ಸರ್ ಹೋಗ್ಲಿ, ಈಗ ನಮ್ದು ಅದೇನೇನೋ ಹೆಸರು ಒಂದ್ ಸೆಕೆಂಡ್ ಕೊಡಿ. ನೀವು ಅದೆಷ್ಟು 1600 1800 ಸೇರಿಸ್ಬಿಟ್ಟಿದ್ದೀರಿ, ನಿಮ್ಗೆ ಇದಕ್ಕೆ ಅಕ್ಕೇ ಇಲ್ಲ ಅಂತ. ಆಯ್ತಪ್ಪ, ನಮ್ಗಿಲ್ಲ, ಒಪ್ಕೋತೀನಪ್ಪ. ಮತ್ತೆ ಯಾಕೆ ನಮ್ಮ ಪಕ್ಷ ಸೇರ್ಸಿದ್ರಿ? ಒಂದ್ ನಿಮಿಷ ಇರ್ರಿ, ಇಲ್ಲ ಅಂದ್ಮೇಲೆ ಯಾಕೆ ನೋಡಿ ಸೇರ್ಸಿದ್ರಾ? ಬರೋರ್ಗಿರ್ರಿ. ನಿಮ್ಗೆ ಇಷ್ಟ ಕೇಂದ್ರ ಬಂದಂಗ್ ಸರ್ಕಾರದವರು ನಿಮ್ಗೆ ಇಷ್ಟ ಬಂದಂಗ್ ಬಿಡಿಯಪ್ಪ, ಮಾಡಕ್ಕೆ ಬೇಗ ಕನ್ಕ್ಲೂಡ್ ಮಾಡಿ, ಹಿರಿಯಪ್ಪ, conclude ಮಾಡಿ ಮಧ್ಯದಲ್ಲಿ ಬೇಗ. ಬರ್ತೀರಿ. ಹ್ಞೂನ್ರಿ, ಕೇಂದ್ರ ಇಷ್ಟ ಬಂದಂಗ್ ಸರ್ಕಾರದವರು ಮಾಡಕ್ಕೆ ಇರ್ತಕ್ಕಂಥದ್ದು. 2027ಕ್ಕೆ ಗಣತಿ ಮಾಡ್ತೀನಿ ಅಂತ ಹೇಳಿದಾರಲ್ವಾ, ಗೈಡ್ ಲೈನ್ ಹೊರಡಿಸ್ರಿ, ನಾವು ಹಂಗೆ ಮಾಡ್ತೀವಿ. ಆಯ್ತು. ಅದಾಗದೆ ಓಕೆ, ಓಕೆ, ಗೋವಿಂದರಾಜ್ ಸರ್. ಓಕೆ, ಆಯ್ತು. ರೋಡ್ ಆಯ್ತು, ಆಯ್ತು, ಓಕೆ, ಆಯ್ತು, ಗೋವಿಂದರಾಜ್ ಸರ್ ತಗೊಳ್ಳಿ. ಜನರನ್ನ ಗಣತಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಕೇಳೋದು ನಿಮ್ ಬಾಯಿಂದ ಒಂದು ಮಾತು ಬಂದಿಲ್ಲ ಇವತ್ತವರೆಗೂ ಬಿಜೆಪಿ ಅವರಿಂದ. ಗಣತಿಯಲ್ಲಿ ಓಕೆ, ಪಾಲ್ಗೊಳ್ಳಿ, ಸರಿಯಾಗಿ ಮಾಡ್ರಿ. ನಿಮ್ಮ ಆಯ್ತು, ಅಂಕಿಅಂಶ ಗೋವಿಂದರಾಜ್ ಹೇಳಿ ಸರ್, ಅಂತ ಸರಿಯಾಗಿ ಮಾಡ್ರಿ. ಒಂದೇ ಒಂದು ಪದ ಬಳಸ್ತಿಲ್ಲ ಬಿಜೆಪಿ ಅವರು, ಸರಿಯಾದ ಜೆಡಿಎಸ್ ಅವರು. ಸಮೀಕ್ಷೆ ತಯಾರಿಗೆ ಯಾಕ್ರಿ ನೀವು ಈ ರೆಡಿ ನಾಟಕ? ಕುಮಾರ್ ಸರ್, ಜನರ ಓಕೆ, ಮುಂದೆ ಆಯ್ತು, ಓಕೆ. ಜಾತಿಗೆ ಬೆಂಕಿ ಹಚ್ಚೋದು, ಧರ್ಮ ಆಯ್ತು, ಧರ್ಮಕ್ಕೆ ಬೆಂಕಿ ಓಕೆ, ಹಚ್ಚೋದು, ಓಕೆ, ಇವ್ರು ಆಯ್ತು. ಸೀಮೆಣ್ಣೆ ಹಿಡ್ಕೊಂಡಿದ್ದವ್ರೆ, ಇವ್ರು ಜೆಡಿಎಸ್ ಅವರು ಬೆಂಕಿ ಆಯ್ತು, ಪಟ್ಟ ಕುಮಾರ್ ಸರ್, ಹಿಡ್ಕೊಂಡಿದ್ದವ್ರೆ. ಆಯ್ತು, ಕುಮಾರ್ ಸರ್, ಓಕೆ, ಆಯ್ತು, ರಾಜ್ಯದಲ್ಲಿ ಟೈಮ್ ಇವ್ರು ಆಯ್ತು. ಆಟಗಳು. ಗೋವಿಂದರಾಜ್ ಸರ್ ತಗೊಳ್ಳಿ. ಇವತ್ತು ಕರ್ನಾಟಕದಲ್ಲಿ ಇವತ್ತು ಏನು ಇಡೀ ಭಾರತದಲ್ಲಿ ಮಾರ್ಗಸೂಚಿ ಕಾಂಗ್ರೆಸ್ ಹೊರಡಿಸ್ರಪ್ಪ. 60-65 ಕೇಂದ್ರದಿಂದಾನೆ. ವರ್ಷಗಳ ಕಾಲ ಆಡಳಿತ ಮಾಡಿದ್ರು. ಯಾವೊಬ್ಬ ಸಾಮಾನ್ಯ ಹಿಂದುಳಿದ ಜಾತಿನ ಮೇಲೆತ್ತ ಕೆಲಸಕ್ಕೆ ಕೈ ಹಾಕ್ಲೇ ಇಲ್ಲ. ಆದ್ರೆ ಇವತ್ತು ಮಾಡೋ ಕೆಲಸನ ಸರಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ರೆ ನನಗೆ OTP ಪ್ರಾಬ್ಲಮ್ ಬರ್ತೈತೆ, ಆಪು ತಾಂತ್ರಿಕವಾಗಿ ದೋಷ ಇದೆ, ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ, 2 ಲಕ್ಷ ಜನ ಅಪಾಯಿಂಟ್ ಮಾಡಿದ್ದೀವಿ, ಅವ್ರಿಗೆ ಯಾವುದೇ ಒಂದು ತಯಾರಿ ಇಲ್ಲ, ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡೋಕ್ಕಾಗಿಲ್ಲ. ಇಂಥ ಒಂದು ತಯಾರಿ ಮಾಡ್ಕೊಂಡು ಸಮೀಕ್ಷೆ ಮಾಡೋಕ್ಕಾದ್ರೆ ಒಂದು ಸಮೀಕ್ಷೆ ಕಂಪ್ಲೀಟ್ ಆಗುತ್ತಾ ಸರ್? ಒಂದು ಪೂರ್ವಪರ ಯೋಜನೆ ಮಾಡ್ಕೊಂಡು ಇಂದು 1 ತಿಂಗಳು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇರಬೇಕು, ತದನಂತರ ಒಂದು ಸಮೀಕ್ಷೆಗೆ ಒಂದಂತ ಇದನ್ನ ಟೀಮ್ನ ಕಳಿಸುವಂಥದ್ದು ಇರಬೇಕು. ಈಗ ನೋಡಿ ಸರ್, ನಿನ್ನೆಯಿಂದ ಸ್ಟಾರ್ಟ್ ಆಯಿತು. ನಿಮಗೆ ಮಾಹಿತಿ ಇರ್ತಕ್ಕಂಥದ್ದು ಒಂದೊಂದು 2 ಲಕ್ಷ ಜನಕ್ಕೆ ಕಮ್ಮಿ ಅಂದ್ರೆ 10 ಅಂದ್ರೂ ನಿಮ್ ಮಿನಿಮಮ್ ಅಂದ್ರು ಒಂದು 20 ಲಕ್ಷ ಮನೆ ಸರ್ವೆ ಆಗಬೇಕಾಯ್ತು. ಇವ್ರು ಮಾಡೋಕ್ಕಾಗಿರ್ತಕ್ಕಂಥದ್ದು ಕೇವಲ 10,000 ಚಿಲ್ಲರೆ, ಅದು ಒಂದೊಂದು ಜಿಲ್ಲೆಯಲ್ಲಿ 7 ಮನೆ ಅಂತೆ 8 ಮನೆ ಅಂತೆ ಈ ರೀತಿಯಾದ ಒಂದು ಸರ್ವೆ ಹೊರಟಿದ್ದಾರೆ. ನಾವು ಹೇಳಿದ್ದು ಇದೇನೆ ಸರ್, ಇವತ್ತು ಒಂದು ಆಪ್ನ ತಯಾರು ಮಾಡೋಕ್ಕಿರ್ಬೋದು, ಒಂದು ಪೋರ್ಟಲ್ ಅನ್ನು ತಯಾರು ಮಾಡೋಕ್ಕೆ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಅಂದ್ಬಿಟ್ಟು ಸರ್ಕಾರಿ ಒಳಪಟ್ಟಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಸಂಸ್ಥೆ ಇದೆ. ಅದ್ರ ಜೊತೆಲಿ ಇಡೀ ಬೆಂಗಳೂರು ಅಂದರೆ ಇಡೀ ಪ್ರಪಂಚದಲ್ಲಿ ಸಾಫ್ಟ್ವೇರ್ ಉದ್ಯಮದಲ್ಲಿ ಇರ್ತಕ್ಕಂಥ ದೊಡ್ಡ
ಉದ್ಯಮ ಈ ಕರ್ನಾಟಕದಲ್ಲಿ ಸುಮಾರು 4-5 ಸಾವಿರ ಕಂಪ್ನಿಗಳು ಇಡೀ ಬೆಂಗಳೂರಲ್ಲಿ ನಡೀತಾ ಇದೆ. ಯಾವುದೇ ದೇಶಕ್ಕೆ ಯಾವುದೇ ಸಾಫ್ಟ್ವೇರ್ ನ ತಯಾರು ಮಾಡಿ ರಫ್ತು ಮಾಡುವಂತ ಒಂದ್ ನಿಮಿಷ ಕೇಳಿಸ್ಕೊಳ್ರಿ ಈ ಕೇಂದ್ರ ಸರ್ಕಾರದಲ್ಲಿ ಗಣತಿ ಮಾಡ್ತಿರೋದಕ್ಕೆ ನೋಡಿ, ಇರ್ತಕ್ಕಂಥ ಬೆಂಗಳೂರಿನ ಒಂದು ಆಪ್ತ ಸರಿಯಾಗಿ ತಯಾರು ಮಾಡಕ್ಕಾಗಿಲ್ಲ ಅಂದ್ರೆ ಇದರಲ್ಲಿ ಸರ್ ಜವಾಬ್ದಾರಿ ಕಮ್ಮಿ ಸರ್ಕಾರಕ್ಕೆ. ಒಟ್ಟು ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇದ್ದಿದ್ರೆ ಎಲ್ಲ ಒಂದು ಪೋರ್ಟಲ್ ಒಂದು ಆಪ್ನ ತಯಾರು ಮಾಡಿ ದೊಡ್ಡ ಕೆಲಸ ಅಲ್ಲ. ಒಂದು ಪೂರ್ವ ಯೋಜನೆ ಮಾಡ್ಕೊಳ್ಳಿ, ಅದಕ್ಕೆ ಟೈಮ್ ಕೊಡಿ. ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತಾ, ಟೆಸ್ಟಿಂಗ್ ಅಂತ ಇರುತ್ತೆ, ಟೆಸ್ಟಿಂಗ್ ಮಾಡಿ. ನೀವು ಯಾವುದೇ ಒಂದು ಟೆಸ್ಟಿಂಗ್ ಮಾಡ್ದಲೆ, ಒಂದು ಪ್ಲಾನಿಂಗ್ ಇಲ್ದಲೆ, ಒಂದು ಬ್ಲೂ ಪ್ರಿಂಟ್ ರೆಡಿ ಇಲ್ದಲೆ ನೀವು ಸಮೀಕ್ಷೆಗೆ ಹೋಗ್ತೀನಿ ಅಂದ್ರೆ ಮಾಹಿತಿಗಳು ಜನರು ಯಾವ ರೀತಿ ಕೊಡಬೇಕು? ಇದ್ರ ಜೊತೆಯಲ್ಲಿ ಸರ್ ಎಲ್ಲ ಟೀಚರ್ಗಳು ಎಲ್ಲ ಸಿಬ್ಬಂದಿಗಳು ದಸರಾ ಮಾಡೋದು ಬೇಡ ಸರ್, ಅವರು ನೋವು ತೋಡ್ಕೊಂತ ಇದಾರೆ ಇವತ್ತು. ಯಾಕಪ್ಪ ಇದು ಹಾಕ್ಬಿಟ್ಟಿದ್ದಾರೆ ಅಂತ. ಇದು ರಾಜ್ಯದ ಸಮಯದಲ್ಲಿ ಮಾಡಿದ್ರೆ ಬಹಳ ಒಳ್ಳೇದಾಗದು. ಈ ತರದ ಯೋಚನೆಗಳು ಇಲ್ದಲೆ ಕಾಂಗ್ರೆಸ್ನವರು ಇವತ್ತು ಸೋನಿಯಮ್ಮಂಗ ರಾಹುಲ್ ಅಣ್ಣಂಗ ಇಷ್ಟ ಆಗ್ಲಿ ಇವತ್ತು ಸಿದ್ದರಾಮಯ್ಯನವರು ಅವ್ರ ಕುರ್ಚಿಯನ್ನ ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಈ ರೀತಿಯ ಸಮೀಕ್ಷೆಗಳನ್ನ ಹೇಳಕ್ ಕೊಟ್ಟವ್ರೆ ಅಂದ್ರೆ ನಮ್ಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆ ಸರ್. ಶಶಿಧರ್ ಸರ್, ಶಶಿಧರ್ ಸರ್, ಆಯ್ತು, ಇಷ್ಟೆಲ್ಲ ತಯಾರಿ ಮಾಡಿದೀವಿ ಅಂತ ಹೇಳ್ತಾರೆ ಸರ್. ಬೆಂಗಳೂರಲ್ಲಿ ಇನ್ನ ಸಮೀಕ್ಷೆನ ಕಾರ್ಯನ ಬರ್ತೀನಿ. ತಗೊಂಡೇ ಇಲ್ಲ. ಆಯ್ತು, ಇದು ಬೇಜವಾಬ್ದಾರಿ ಸರ್ಕಾರ ಅಲ್ವಾ? ಇದಕ್ಕೆ ಆಯ್ತು, ಬೇಜವಾಬ್ದಾರಿ ಸರ್ಕಾರ. ಶಶಿಧರ್ ಸರ್, ಇಡೀ ಸರ್ಕಾರ ಬೇಜವಾಬ್ದಾರಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ನೀವು ಕೂಡ ಆಗ್ಲೇ ಹೇಳ್ತಾ ಇದ್ರಿ ಜಾತಿ ಯಾಕೆ ಮುಖ್ಯ ಅಂತ ಹೇಳಿ. ಜಾತಿ ಯಾಕೆ ಮುಖ್ಯ ಅಂತ ಹೇಳ್ತಾ ಇದ್ರಲ್ವಾ? ನಮ್ಮ ವ್ಯವಸ್ಥೆ ನಿಂತಿರೋದೇ ಜಾತಿ ಮೇಲೆ ಅಂತ ನಾನು ಹೇಳ್ತೀನಿ. ನಿಮಗೆ ಎಲೆಕ್ಷನ್ ನಡಿಬೇಕು ಅಂತ ಹೇಳಿದ್ರೆ ಸೀಟ್ ಯಾರು ಕೊಡಬೇಕು ಅಂತ ಹೇಳಿದ್ರೆ ಜಾತಿ ಯಾವುದು ಅಂತ ಕೇಳ್ತಾರೆ. ಅಲ್ಲಿಂದನೇ ಶುರುವಾಗ್ಬಿಡುತ್ತೆ ಅಂತ. ಮತ್ತೆ ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಶಾಹು ಮಹಾರಾಜರಿದ್ರು ಈ ಹಿಂದೆ, ಅವರು ಮೀಸಲಾತಿಯನ್ನು ಕೊಟ್ಟಿದ್ರಾಗ. ಮೀಸಲಾತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದಿಷ್ಟು ಮಂದಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾಕೆ ಎಲ್ರಿಗೂ ಕೂಡ ಒಟ್ಟಾಗಿದ್ದೀವಲ್ಲ, ಎಲ್ರಿಗೂ ಯಾಕೆ ಮೀಸಲಾತಿ, ಪ್ರತ್ಯೇಕವಾಗಿ ಮೀಸಲಾತಿ ಯಾಕೆ ಬೇಕು ಅಂತ ಕೇಳಿದ್ರಂತೆ. ಅದೇ ರೀತಿಯಾಗಿ ವಾಕಿಂಗ್ ಮಾಡ್ತಾ ಇದ್ರಂತೆ ಒಂದು ದಿನ. ಅವರನ್ನು ಸಾಯಿಸುವ ಪ್ರಯತ್ನ ಕೂಡ ಆಯಿತು. ಶಾಹು ಮಹಾರಾಜರನ್ನ ಸಾಯಿಸುವ ಪ್ರಯತ್ನ ಕೂಡ ಆಯಿತು. ಒಂದು ನಿಮಿಷ ಕೇಳಿ ಸರ್ ನೀವು. ಅದಾದ ನಂತರ ಶಾಹು ಮಹಾರಾಜರು ಒಂದು ವಾಕ್ ಮಾಡ್ತಾ ಇದ್ದ ಟೈಮಲ್ಲಿ ಗಜಾನನ ಭಟ್ ಅಂತ ಒಬ್ಬರು ಸಿಗ್ತಾರೆ. ಅವರು ಕೂಡ ಕೇಳ್ತಾರೆ, ಸಾಹೇಬ್ರೆ ಏನು ಈ ರೀತಿ ಮಾಡಿಬಿಟ್ಟಿದ್ರಿ, ಮೀಸಲಾತಿ ಕೊಟ್ಬಿಟ್ಟಿದ್ರಿ, ಸಮಾನ ಅವಕಾಶ ಸಿಗಬೇಕಲ್ವಾ ಎಲ್ರಿಗೂ ಕೂಡ, ಅಂದರೆ ಪ್ರತಿಭೆ ಕುಂಠಿತವಾಗ್ಬಿಡುತ್ತಲ್ಲ, ಪ್ರತಿಭೆಗೆ ಮಾನ್ಯತೆ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶಾಹು ಮಹಾರಾಜರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕುದುರೆಯನ್ನು ಕಟ್ಟಿರ್ತಾರಂತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಪಂಡಿತನ್ನ ಕರ್ಕೊಂಡೋಗಿ ತೋರಿಸ್ತಾರೆ. ಎಲ್ಲ ಕುದುರೆಗಳನ್ನು ಬೇರೆ ಬೇರೆ ಕಡೆ ಕಟ್ಟಿದ್ರಂತೆ. ಅಲ್ಲಿದ್ದಂಥ ಆ ಕುದುರೆಯನ್ನು ಯಾರು ಕಟ್ಟಿದ್ನಲ್ವಾ ಆ ಮುದುಕನ ಕರೆದು ಕೇಳ್ತಾರಂತೆ, ಯಾಕೆ ಬೇರೆ ಬೇರೆ ಕಟ್ಟಿದ್ಯಾ ಏನಂತ ಕೇಳಿದ್ರೆ, ನೋಡಿ ಸ್ವಾಮಿ, ನಾನು ಹುಲ್ಲು ಹಾಕ್ತೀನಿ, ಎಲ್ಲ ಕಡೆ ಎಲ್ಲ ಹುಲ್ಲು ಒಂದೇ, ಎಲ್ಲ ಕುದುರೆಗಳು ಒಂದೇ ಕಡೆ ಹುಲ್ಲು ಹಾಕ್ಬಿಟ್ರೆ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಿಷ್ಟು ದಷ್ಟಪುಷ್ಟವಾಗಿರುವಂಥ ಕುದುರೆಗಳಿರುತ್ತೆ, ಬೇಗ ಮೈಕೊಬಿಡುತ್ತೆ. ಇನ್ನು ವೃದ್ಧರಂತ ಇರ್ತಾರೆ, ಸಣ್ಣ ಸಣ್ಣ ಕುದುರೆಗಳಂತ ಇರುತ್ತೆ, ಮತ್ತು ಗಾಯಗಳಾಗಿರೋ ಕುದುರೆಗಳಿರುತ್ತೆ, ಅವು ತಿನ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಾವು ಸಪ್ರೇಟಾಗಿ ಹಾಕಿದ್ರೆ ಎಲ್ರಿಗೂ ಕೂಡ ಸಮಾನ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಅರ್ಥ ಆಗುತ್ತೆ. ಅದರ ಅರ್ಥ ಏನಂದ್ರೆ ಪ್ರಬಲವಾದ ಜಾತಿಗಳು ಪಡ್ಕತವೆ ಅಷ್ಟೇ. ಎಲ್ಲಾ ಸಮಾನ ಅವಕಾಶಗಳನ್ನ ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಎಲ್ಲರೂ ಒಟ್ಟಿಗೆ ಕೂಡ್ಬಿಟ್ಟು ಒಂದೇ ಕಡೆ ಹುಲ್ಲು ಹಾಕ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ದಷ್ಟಪುಷ್ಟರಾಗಿರ್ತಾರೆ, ಯಾರು ಬಲ್ತಿರ್ತಾರೆ ಅವ್ರು ತಿನ್ಕೊಬಿಡ್ತಾರೆ. ಈ ವೃದ್ಧರು, ಮಕ್ಕಳು, ಮತ್ತೆ ಒಂದಿಷ್ಟು ಗಾಯ ಆಗಿರುವಂಥ ಕುದುರೆಗಳು ತಿನ್ಲಿಕ್ಕೆ ಸಾಧ್ಯ ಆಗಲ್ಲ. ಇದೇ ಕಾರಣಕ್ಕಾಗಿ ಪ್ರತ್ಯೇಕಗೊಳಿಸಿದ್ದು ಅಂತ. ಹೌದು, ಆಯ್ತು. ನಿಮ್ಮದಕ್ಕೆ ಹೋಗೋಣ. ಇವತ್ತಿನ ಜಾತಿ ವ್ಯವಸ್ಥೆಯನ್ನು ತಗೋಣ. ಇವತ್ತು ಮೊದಲು ಪಂಜಾಬಲ್ಲಿ ಯಾಕೆ ಕೆಲಸ ಮಾಡಕ್ಕೆ ಹೇಳಿ, ಇವತ್ತು ರಿಸರ್ವೇಶನ್ ಪಂಜಾಬ್ ಮಾಡಕ್ಕೆ ರಿಸರ್ವೇಶನ್ ಏನಿದೆ, ರಿಸರ್ವೇಶನ್ ಆಯ್ತು. ನಾವು ಈಗ ರಿಸರ್ವೇಶನ್ ಏನ್ ಕೊಟ್ಟಿದ್ದೀರಾ, ಎಸ್ಟಿಗೆ ಒಂದು ರಿಸರ್ವೇಶನ್ ಕೊಟ್ಟಿದ್ದೀವಿ. 32 ಜಾತಿಗಳು ಸೇರ್ತಕ್ಕಂಥ ಎಸ್ಟಿ ಚಾನಲ್. ಇವತ್ತಾದ್ರೂ ರಾಜಕೀಯವಾಗಿ 32 ಜಾತಿಯಲ್ಲಿ ಒಂದೇ ನಾಯಕ ಸಮುದಾಯ ಮಾತ್ರ ತನ್ನ ರಾಜಕೀಯ ಶಕ್ತಿಯನ್ನು ಪ್ರದರ್ಶಿಸ್ತಾ ಇದೆ, ಆರ್ಥಿಕವಾಗಿ ಮುಂದೆ ಬಂದಿದೆ. 31 ಜಾತಿಗಳು ಅಲ್ಲಿ ಸುಮ್ಮನೆ ಅವರನ್ನು ಬಕಪಕ್ಷಿ ಅಂತ ನೋಡ್ಕೊಂಡೆ ನಿಂತಿದ್ದ, ಅವ್ರಿಗೆ ಯಾವುದೇ ಅವಕಾಶನೂ ಸಹ ಕೊಟ್ಟಿಲ್ಲ. ನೀವು ಅಲ್ಲಿಗೆ ಹೋಗ್ಬೇಕು, ನೀವು ಅಲ್ಲಿಗೆ ಹೋಗಿ ತುಡಿತಕ್ಕೊಳದಾಗ ಆಗಿರೋರು ಅವರು, ಅದನ್ನ ನೀವು ಬೇರ್ಪಡಿಸಬೇಕಾದ್ರೆ ಈಗಾಗಲೇ ಎಡಗೈ, ಬಲಗೈ ಮತ್ತು ಬೋವಿ ಬಂಜಾರ ಅಂತ ಇದೆ. ಈಗ ಆಲ್ರೆಡಿ ಎಡಗೈ ಸಮುದಾಯ ಏನಿದೆ ಸಾಕಷ್ಟು ತುಡಿತ, ಅವಕ್ಕೆ ಅವಕಾಶಗಳು ಕಡಿಮೆ ಇದೆ. ನೀವು ಯಾವುದೇ ಹಳ್ಳಿಗೆ ಹೋಗ್ಲಿ, ಬಲಗೈ ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಬಂಜಾರ, ಇವರು ಲಂಬಾಣಿಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬೆಳೀತಾ ಇದ್ದಾರೆ. ಬಟ್ ಎಡಗೈ ಅನ್ನೋದೇನಿದೆ ಅದು ಶೈಕ್ಷಣಿಕವಾಗಿ ಆಗ್ಲಿ, ಆರ್ಥಿಕವಾಗಿ ಬೆಳೀತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನೀವು ಬೆಳೆಸಿ ಸಮಾಜ, ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಗಳಿದಾವೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮಗಳಿದಾವೆ. ನಾನು ಏನ್ ಹೇಳಿದೆ ಅಂದ್ರೆ, ಈಗ ಪ್ರತಿಯೊಬ್ಬರು ಸಹ ಶೈಕ್ಷಣಿಕವಾಗಿ 90% ಆದ್ರೂ ನಮ್ಮ ದೇಶದಲ್ಲಿ ಓದಿದ್ದಾರೆ.
ಓದಿದ್ದಾರೆ, ಕರ್ನಾಟಕದಲ್ಲಂತೂ ಓದಿದ್ದಾರೆ ಅಂತ ಸರ್ಕಾರಗಳು ಒಪ್ಕೊಂತ, ಇಲ್ಲಾಂದ್ರೆ ಬಿಜೆಪಿ ಒಪ್ಕೊಳತ್ತಾ, ಇಲ್ಲ ಜನತಾದಳ ಅವ್ರು ನೀವು ಒಪ್ಕೊಂತೀರಲ್ವಾ? 90% ಇವತ್ತು 4ನೇ ಕ್ಲಾಸ್ ಆದ್ರೂ ಓದಿರ್ತಾರಲ್ವಾ? ನೀವು 4ನೇ ಕ್ಲಾಸ್ ಓದಿದ್ಮೇಲೆ ಅವನ ಜಾತಿ ಅಲ್ಲೇ ನಮೂದಾಗ್ಬಿಟ್ಟಿರುತ್ತಲ್ವಾ? ನೀವೇನ್ ಮತ್ತೆ ಜಾತಿ ಅಂತ ಕೇಳೋದಿರ? ನೀವು ಕೇಳ್ಬೇಕಾಗಿರೋದು, ಇವತ್ತು ಕೇಳ್ಬೇಕಾಗಿರೋದು, ನೀವು ಆರ್ಥಿಕವಾಗಿ ಬಲಿಷ್ಠರಾಗಿದ್ದೀರಾ, ಸಾಮಾಜಿಕವಾಗಿ ಆಗಿದ್ದೀರಾ, ರಾಜಕೀಯ ಶಕ್ತಿ ನಿಮ್ಗೆ ಏನೋ ಸಿಕ್ಕಿದ್ಯಾ, ಶೈಕ್ಷಣಿಕವಾಗಿ ನೀವು ಹಿಂದೆ ಬಿದ್ದಿದ್ದೀರಾ, ಇಲ್ಲ ಮುಂದೆ ಹೋಗಿದ್ದೀರಾ? ನೀವು ಮುಂದೆ ಹೋಗಿದ್ರೆ ಯಾರು ಪಡೆದಿತ್ತಾನೋ ಅವನೊಂದು ಕಟಾಯಿಸಿ ಇನ್ನೊಬ್ಬನ ಕೆಳಗೆ ಯಾರು ಇದ್ದಾನೋ ಅವನಿಗೆ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ಇವತ್ತು IAS ಆಫೀಸರ್ ಮಕ್ಕಳು ಅದನ್ನೇ ಕ್ಯಾಟಗರಿ ತಗೋತಾ ಇದ್ದಾರೆ, ಡಾಕ್ಟರ್ ಮಕ್ಕಳುಗಳು ಅದೇ ಕ್ಯಾಟಗರಿ ತಗೊಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಇಂಜಿನಿಯರ್ಗಳ ಮಕ್ಕಳು ಅದೇ ಕ್ಯಾಟಗರಿ ಮುಂದೆ ಹೋಗ್ತಾ ಇದ್ದಾರೆ. ಕಟ್ ಆಫ್ ಮಾಡಿ ಅಂತವ್ರು ಕಟ್ ಆಫ್ ಮಾಡಿ ಹಿಂದೆ ಕೊಡಿ, ಆಗ ಸಮಾಜ ಮೇಲೆ ಬರುತ್ತೆ. ನೀವು ಅವ್ರನ್ನೇ ಮುಂದೆ ಹೋದ್ರೆ ಆಗೋದಿಲ್ಲ. ಖರ್ಗೆ ಮಗ ಖರ್ಗೆಯಿಂದ ಆದ್ರೆ, ಇವರು ಈಶ್ವರಪ್ಪನ ಮಗ ಇನ್ನೊಬ್ಬ ಆದ್ರೆ, ಈ ರೀತಿ ಅಂತ ಆಗೋದು ಬೇಕಾಗಿಲ್ಲ. ಸಮಾಜವನ್ನ ಸರ್ವರಿಗೂ ಸಮಬಾಳು, ಜಾತಿನೇ ಕೇಳಬಾರ್ದು ಸರ್ವೆ ಸಂದರ್ಭದಲ್ಲಿ. ಆಲ್ರೆಡಿ ಜಾತಿ ಇದೆಯಲ್ಲ ಅಂತ ನಾನು ಹೇಳ್ತೀನಿ. ಮತ್ತೆ ಕೇಂದ್ರ ಸರ್ಕಾರ ಯಾಕೆ ಜಾತಿ ಗಣಿತಕ್ಕೆ ಮುಂದಾಗ್ತಾ ಇದೆ? ಜಾತಿ ಆಲ್ರೆಡಿ ಹೌದು, ಅದು ಸಹ ತಪ್ಪೇ. ಇದೆ. ನೀವು ಆಲ್ರೆಡಿ ನೀವು ಶೈಕ್ಷಣಿಕವಾಗಿ ಬ್ರೇಕ್ ತಗೋ.